ಕಾಂಟ್ಯಾಕ್ಟ್ ಮಾಡಕ್ಕೆ ಬರೋದಿಲ್ಲ. ಓಂ ಅತ್ಯುದ್ರಿಕ್ತ ವಿದೋಷ ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬರಸತ್ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶಾವೃತಿ ಶಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮೆ. ಪ್ರತಿ ಸತ್ಯ ಶ್ಲೋಕ ಯಾಕೆ ನೆನಪಾಗಬೇಕು ಅಂದರೆ ದೇವರು ಪೂರ್ತಿ ಡಿಫ್ರೆಂಟ್ ಆಗಿದ್ದಾನೆ, ಈ ರೀತಿ ಇದ್ದಾನೆ ಅಂತ ಅರ್ಥ ಮಾಡೋ. ಅತ್ಯುದ್ರಿಕ್ತ ಅನ್ನೋ ಪದನ ಯಾವ ಕಾಲಕ್ಕೂ ಪ್ರತಿಯೊಂದು ಕದಕ್ಕೂ ಉಪಯೋಗಿಸ್ಬೇಕು. ಇಲ್ಲ ಅದಿಲ್ಲೇ ಇಲ್ಲ. ಅದು ಅತ್ಯುದ್ರಿಕ್ತತೆ ಯಾವ ಸ್ಟೇಜಲ್ಲೂ ಜೀವರಿಗೆ ಬರೋದಿಲ್ಲ. ಅದರಿಂದಾಗಿಯೇ ಒಂದು ಸ್ಟೇಜಲ್ಲೂ ಜೀವ ಏನಾಗೋದಿಲ್ಲ, ದೇವರಿಗೆ ಸಮ ಆಗೋ ಸಾಧ್ಯತೆಯೇ ಇಲ್ಲ. ಈಗ ದೃಷ್ಟ ವಸ್ತುನು ನಿನ್ನ ಬಂತದೆ, ಇದಿಷ್ಟು ಇದು ಬಂದಿತ್ತು, ಅದು ಉಪಾಧಿ ಖಂಡನ ಮಿಥ್ಯಾತ ಎಲ್ಲ ಬಂದೋಯ್ತು. ಒಂದು ವಸ್ತು ಕಂಡಿದ್ದನ್ನು ಸುಳ್ಳು ಅಂತ ಹೇಳೋದು ಸರಿಯಲ್ಲ. ಅದು ಯುಕ್ತಿ, ಅದನ್ನು ಕಂಡಿದ್ದು ಸತ್ಯ ಅಂತ ಹೇಳಬೇಕಾದ್ರೆ ಯಾವ ಯುಕ್ತಿನೂ ಬೇಕಿಲ್ಲ. ಸುಳ್ಳು ಅಂತ ಹೇಳಿದ್ರೆ ಯುಕ್ತಿ ಬೇಕು, ಆ ಯುಕ್ತಿ ಸರಿ ಇರಬೇಕು. ಆ ಯುಕ್ತಿ ಸರಿಯಾದ ಯುಕ್ತಿ ಇಲ್ಲ. ಆದ್ದರಿಂದ ಇದಿಷ್ಟು ಮಿಥ್ಯಾ ದೃಶ್ಯತ್ವಕ್ಕೆ ಇನ್ನೊಂದು ರೀತಿಯಾದ ಖಂಡನೆ. ಇದನ್ನು ಅಲ್ಲೆಲ್ಲ ಬರೋದು ಪ್ರಕರಣದಲ್ಲಿ. ಆದ್ದರಿಂದ ಒಂದು ಆ್ಯಂಗಲ್ ಪ್ರಕರಣದಲ್ಲಿ ಹೆಚ್ಚು ವಿಷಯ ಹೇಳೋದಿಲ್ಲ. ಎಷ್ಟು ಹೇಳ್ತಾರೆ? ಒಂದು ಆ್ಯಂಗಲಲ್ಲಿ ಮಾತ್ರ ಹೇಳ್ತಾರೆ. ಅದಕ್ಕೆ ಪ್ರಕರಣ ಡೆಫಿನೇಷನ್ನೇ ಅದು. ಶಾಸ್ತ್ರೈಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹು ಪ್ರಕರಣಂ ನಾಮ ಗ್ರಂಥಭೇದಂ ವಿಪಶ್ಚಿತ ಅಂತ ಕರೆದಿದ್ದಾರೆ. ಆ ಪಾರ್ಟ್ ಅದು ಅಷ್ಟು ಮಾತ್ರ ಹೇಳೋದು. ಇಲ್ಲೆಲ್ಲ ಹೇಳಿಬಿಡ್ತಾರೆ. ವಿಸ್ತಾರ ಓದಬೇಕಾದ್ರೆ ಸೇರಿಸ್ಕೋಬೇಕಾಗ ದೃಷ್ಟಸ್ಯ ಸತ್ಯತಾಯಾಂತು ವ್ಯಕ್ತಿರ್ವಾ ಅಯುಕ್ತಿ ಯುಕ್ತಿರ್ವಾ ಅಯುಕ್ತಿ. ಸತ್ಯದ ಪ್ರಶ್ನೆ ಮುಂದೆ ಯೋಚನೆ. ಅದು ಒಂದು ಮಾತ್ರ ಇದರಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭೂಷಣಂ ತಸ್ಯ ಮಿಥ್ಯಾತ್ವೇ ಯುಕ್ತ್ಯಭಾವೋ ಅತಿದೂಷಣಂ ಮುಕ್ತಿಶ್ಚ ದೋಷ ಏವ ಸ್ಯಾತ್ ಬಲವನ್ ಮಾನವ. ಇದಿಷ್ಟು ಕೂಡ ಮಧ್ವೀಜಕ್ಕೆ ಉಪಯೋಗ ಆಗತ್ತೆ. ಇವೆಲ್ಲ ದೂಷಣ ಭೂಷಣ ಅಂತ ಬಂತಲ್ಲ, ಇಲ್ಲ ಇದು ಹೇಗೆ ಭೂಷಣ ಆಗುತ್ತೆ ಯೋಚನೆ ಮಾಡಿ. ಸುಳ್ಳು ಹೇಳೋದು ಭೂಷಣನ ಅಲ್ಲ. ಇತಿ ಬ್ರಹ್ಮತರ್ಕೆ ನಚ ಶೂನ್ಯ ಮಿಥ್ಯಾತ್ವಯೋ ಕಶ್ಚಿತ್ ವಿಶೇಷ. ಆಯ್ತದು ಅದೇ ಮುಗಿದಿದ್ದೆ, ಲಾಸ್ಟ್ ಮುಗಿದಿದ್ದೆ. ಅತಃ ಸತ್ಯ ಏವ ಭೇದ. ಕಂಡ ಭೇದನ ನೆಗೆಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದಮೇಲೆ ಭೇದ ಏನಾಯ್ತದು? ಸತ್ಯನೇ ಆಯಿತು. ಈಗ ನಚ ಕಾದಾತ್ಕೃತ್ಯಶಾಪಿ ಇದು ಆ ಪ್ರಶ್ನೆ ಬಂತು. ಇಲ್ಲೇ ಉಪನಿಷದಲ್ಲಿ ಬಂದಿದೆ ಅಂತ ಕೇಳಿದರೆ ಅದು ಸರಿಯಾಗಿ ಬಂದಿದೆ, ತಪ್ಪರ್ಥ ಮಾಡ್ಕೊಂಡಿದ್ದೆ ಅಷ್ಟೇ. ಪ್ರಪಂಚೋ ಇತಿ ವಿದ್ಯೇತ ನಿವರ್ತೇತ ರಸಂಶಯ ಅಂದರೆ ಅವ್ರು ನೋಡಿದರೆ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳ್ತಾರೆ ಅಲ್ಲ, ತರ್ಕ ಹೇಳ್ತಾ ಇದ್ದಾರೋ. ನೀವು ಏಕಾಶಿ ಊಟ ಮಾಡಿದರೆ ಗೊತ್ತಾಯ್ತಾ ಈ ಪಾಪ ಬರುತ್ತೆ ಅಂದರು. ನೋಡಿ ಊಟ ಮಾಡಿದರೆ ಅಂತ ಹೇಳಿಲ್ವಾ? ಮಾಡ್ಬೋದಲ್ಲ. ಬಂದು ಪದ ಬಿಟ್ಟುಬಿಟ್ರು ಅವರು. ತರ್ಕ ಅದು. ಊಟ ಮಾಡಿದರೆ ಅಷ್ಟು ಸಾಕ್ರವೆ. ಆ ರೀತಿ ತರ್ಕದಲ್ಲಿ ಯಾವಾಗಲೂ ಕೂಡ ಬುದ್ಧಕ್ಕೆ ಹೋಗಬೇಕು. ಇಲ್ಲಿ ಹೋಗೋದಿಲ್ಲ. ನೀನೇನಾದರೂ ಗೋಹತ್ಯೆ ಮಾಡಿದರೆ ನರಕಕ್ಕೆ ಹೋಗ್ತೀಯಾ? ಬೈಯೋನೇ ಮಾಡಿ ನರಕಕ್ಕೆ ಹೋಗ್ತೀಯ ಅಂತ ಬೈದರೆ ನಮ್ಮನ್ನು ಆ ಥರ ಹೋಗ್ತಾರೋ. ಅವನು ಗಲಾಟೆ ಮಾಡಬೇಕೀಗ. ಇಲ್ಲಿ ಬಂದರೆ ಇದಕ್ಕೆ ಬರ್ತಾನೆ. ತರ್ಕದಲ್ಲಿ ಭಾಳ ಹುಷಾರಾಗಿರ್ಬೇಕು. ಅವನು ನಿಮ್ಮ ಅಪಸಿದ್ಧಾಂತ ಅಂತ ನಮಗೆ ಹೇಳ್ತಾರೆ ಕೆಲವು ಸಲ. ನೀನು ಹೀಗೆ ಮಾಡಿದರೆ ಅಂತ ನಾವು ಹೇಳಿದಾಗ ಲೇಟಾಗಿ ಬಂದರೆ ಲೇಟಾಗಿ ಬರೋಕ್ಕೆ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅರ್ಥನ ಅಲ್ಲ. ಮುಂದೆ ಹೇಳೋದನ್ನು ಕೇಳಬೇಕು ಅವರು. ಆ ದೃಷ್ಟಿಯಲ್ಲಿ ಸರಿಯಾಗಿದೆ, ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಪ್ರತ್ಯಕ್ಷನೂ ಸರಿ ಇದೆ, ಅನುಮಾನವೂ ಸರಿ ಇದೆ, ಆಗಮನೂ ಸರಿ ಇದೆ. ಆದ್ದರಿಂದ ಇದಿಷ್ಟು ಕೂಡ ಜಗತ್ ಸತ್ಯತ್ವ ಭೇದ ಸತ್ಯತ್ವ ಹೇಳ್ತಕ್ಕಂಥ ಮಾತುಗಳು. ಎಲ್ಲಾಯ್ತದು? ಪ್ರಪಂಚೋ ಅದೇ ಆಗಿತ್ತಾಗಲಿ. ಅಥೋ ಮಾಯೆಯ, ಇಲ್ಲಿ ಮಾಯ ಶಬ್ದಕ್ಕೆ ಕಪಟಾಗಿರ್ತಂಥ ಅರ್ಥ ಅಲ್ಲ. ಪರಮಾತ್ಮ ಜ್ಞಾನ ಪ್ರಜ್ಞಾನೇನ. ಪ್ರಜ್ಞಾನ ಅಂದ್ರೇನು? ಪೂರ್ತಿ ತಿಳುವಳಿಕೆ ಇಟ್ಕೊಂಡೇ ಸೃಷ್ಟಿ ಮಾಡ್ತಾನೆ. ಎಷ್ಟೋ ಸೈಂಟಿಫಿಕ್ ಇನ್ವೆನ್ಷನ್ಸ್ ಬಂದಿದೆ, ಡಿಸ್ಕವರೀಸ್ ಎಲ್ಲ. ಅವು ಯಾವುದು ತಿಳ್ಕೊಂಡು ಮಾಡಿದ್ದಲ್ಲ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿರೋದು. ಗೊತ್ತಾಯ್ತಲ್ಲ? ಡಿಸ್ಕವರಿಗೆ ಏನೋ ಕಾರಣ ಬಂತು, ಏನೋ ಮಾಡ್ದ, ಅದು ಏನೋ ಆಗೋಯ್ತು ಅಷ್ಟೇ. ದೇವ್ರು ಹಾಗಲ್ಲ, ಈ ಪ್ರಜ್ಞಾನಪೂರ್ವಕ ಮಾಡ್ತಾನೆ. ಅಂದರೆ ದೇವ್ರ ಸೃಷ್ಟಿ ಏನೋ ಮಾಡೋಕ್ಕೋ ಏನೋ ಮಾಡಿಬಿಟ್ಟ ಅಂತ ಹೇಳ್ತಾರಲ್ಲ, ಗಣೇಶ ಅವ್ರ ಅಪ್ಪನ ಮಾಡಿಬಿಟ್ಟ ಅಂತ. ಹಾಗೆಲ್ಲ ಮಾಡಿಲ್ಲ ದೇವರು. ನಾವೆಲ್ಲ ಹಾಗೆ ಮಾಡಿದ್ರು, ದೇವ್ರು ಮಾತ್ರ ಏನು ಮಾಡೋಕೆ ಅದನ್ನೇ ಮಾಡ್ತಾನೆ. ಅದಕ್ಕೆ ಭಗವತ್ ಪ್ರಜ್ಞಾ ಅಂತ ಕರೆದು. ಅದಕ್ಕೆ ಮಾಯಾ ಅಂದರೆ ಭಗವತ್ ಪ್ರಜ್ಞಾ. ಜಾಸ್ಮಿನ್ ವೇದ ಐತಿ ತವ ತಚ್ಚ ಭಗವದ್ರೂಪಮದ್ವೈತಂ. ಪರಮಾತ್ಮ ರೂಪ ಅದ್ವೈತ. ರೂಪಗಳಲ್ಲಿ ಭೇದ ಇಲ್ಲ. ಇದಕ್ಕಾದ್ರೂ ಭೇದ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ದ್ವೈತ. ಪರಮಾರ್ಥೋ ಭಗವಾನ್ ತದ್ರೂಪೇಣ ಅದ್ವೈತ. ಪರಮಾತ್ಮ ರೂಪದಿಂದ ಭೇದ, ಸ್ವಗತ ಭೇದ. ಅದ್ವೈತ ಅಂದರೆ ಸ್ವಗತ ಭೇದ ವಿವರ್ಜಿತ. ಯದದ್ವೈತಂ ನಾಮ ಉಚ್ಯತೆ ತತ್ ಪರಮಾರ್ಥ ಭಗವದಪೇಕ್ಷೆಯ ಇತ್ಯರ್ಥ. ಎಲ್ಲಿ ಭೇದ ಇಲ್ಲ ಪದ ಉಪಯೋಗಿಸ್ತಾರೋ, ದೇವ್ರ ರೂಪಗಳಲ್ಲಿ ಭೇದ ಇಲ್ಲ, ಅವಯವ ಭೇದ ಅಂತ ಹೇಳಬೇಕು ಹೊರತು ಏನು ಹೇಳಬಾರ್ದು, ಉಳಿದೋಳ ಜೊತೆಗೆ ಅಂತ ಅರ್ಥ ಮಾಡಬಾರ್ದು. ಯದಿ ಕೇನಚಿತ್ ಕಲ್ಪಿತೋ ಮುಂದೆ ಹೇಳ್ತಾರೆ. ಏನೋ ಕಲ್ಪಿತವಾಗಿದ್ದಿದ್ರೆ ಹೋಗಬೇಕಾಗಿತ್ತು.
ಕಲ್ಪಿತವಾಗಬೇಕು. ಇದೇನಾದ್ರು ಹೊರಗಿಂದ ಬಂದ ಪದಾರ್ಥ ಆಗಿದ್ದರೆ ಹೋಗಬೇಕಾಗಿತ್ತು. ಯಾರೋ ಕೂತ್ಕೊಂಡ್ರು, ನೀವ್ಯಾಗ ಹೋಗ್ತೀರಿ ಅಂದರು. ನಮ್ಮ ಮನೆ ಇದು ಅಂತ ಹೇಳಿದ. ಅವನ ಬಿಡಿದವರೆಲ್ಲ ಹೋದರು, ಇವ್ರು ನೀವ್ಯಾಗ ಹೋಗ್ತೀರಿ ಅಂತ ಕೇಳಿದೆ. ನೀವು ಹೋದ್ರೆ ಕಾಯ್ತಾ ಇರ್ತೀರಿ, ನಾನು ಊಟಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ದರಿಂದ ದೇವರು ಎಂದೂ ಕೂಡ ಏನು ಮಾಡೋದಿಲ್ಲ, ಬದಲಾಗೋದಿಲ್ಲ. ಸೃಷ್ಟಿ ವಾಪಸ್ ಹೋಗೋದೇ ಇಲ್ಲ. ಸೃಷ್ಟಿ ಅದೇನೋ ಕಲ್ಪಿತವಾಗಿದ್ದಿದ್ದರೆ ಹೋಗ್ತಿತ್ತು, ಮುಂದೆ ಓದಬೇಕು. ಕಲ್ಪಿತವಾಗಿಲ್ಲ ಆದ್ದರಿಂದ ಅದು ಹೋಗ್ತಾ ಇಲ್ಲ, ಹೋಗೋದಿಲ್ಲ ಆದ್ದರಿಂದ ಕಲ್ಪಿತ ಅಲ್ಲ. ಯದಿ ವಿದ್ಯೇತ, ಇಲ್ಲಿ ವಿದ್ಯೇತ ಶಬ್ದಕ್ಕೆ ಇರೋದು ಅಂತ ಅರ್ಥ ಅಲ್ಲ. ಏನಂತ ಕಲ್ಪಿತವಾಗಿದ್ದರೆ ಅಂತ. ಕಲ್ಪಿತವಾಗಿದ್ದರೆ ಹೋಗ್ತಾ ಇತ್ತು, ಕಲ್ಪಿತ ಅಲ್ಲ, ಹೋಗೋದಿಲ್ಲ ಅಷ್ಟೇ. ಕೇನಚಿತ್ ಕಲ್ಪಿತೋ ವಿಕಲ್ಪ ತಥಾಪಿ ನಿವರ್ತೇತ. ಅದು ವಿಕಲ್ಪ ಅಂದರೆ ಭೇದ. ಕಲ್ಪಿತ ಉದಾಹರಣೆಗೆ ಸಿಂಪಲ್ ನೋಡಿ, ಹೀಗೆ ನೋಡ್ತೀವಿ, ಎಲ್ಲ ಡಬಲ್ ಆಗಿಬಿಡ್ತೀರಿ. ಈಗ ಗೊತ್ತಾಯ್ತಿಲ್ಲ, ಅದು ಕಲ್ಪಿತ. ಯಾವುದರಿಂದ ಕಲ್ಪಿತ? ಉಪಾಧಿಯಿಂದ ಕಲ್ಪಿತ. ಆದರೆ ಈಗ ನೋಡ್ತೀವಿ ಅದು ಸಾಧ್ಯ ಇಲ್ಲ, ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರಿಯಾಗಿ ನೋಡ್ತಾ ಇದ್ದೀವಿ. ಇಷ್ಟೇ ಕಲ್ಪಿತ ಶಬ್ದಕ್ಕೆ ಅರ್ಥ. ಅದು ಇಲ್ಲದೆ ಇರೋ ಭೇದ ಅವ್ರಿಗೆ ದೃಷ್ಟಾಂತ ಕೊಡ್ತಾರೋ ಅವರು. ಗೊತ್ತಾಯ್ತಾ? ಚಂದ್ರಭೇದವತ್ತು ಅಂದ್ಬಿಡ್ತಾರೆ. ಚಂದ್ರಭೇದವತ್ತು ಯಾವ ಹೀಗೆ ನೋಡಿ ಎರಡು ಚಂದ್ರ ಕಾಣುತ್ತೆ, ಎಲ್ಲ ಎರಡು ಆಗಿಬಿಡುತ್ತೆ. ಆ ಥರ ನೋಡಿದ್ರೆ ಏನಾಗತ್ತೆ, ಈಗ ತಪ್ಪು, ಅದು ಕಲ್ಪಿತ. ಆದರೆ ಒಂದು ನೋಡೋದು ಕಲ್ಪಿತ ಅಲ್ಲ. ಅದನ್ನು ಹೀಗೆ ನೋಡಿದಾಗ ಅದು ಆಯಿತು. ಕೆಲವರಿಗೆ ದೋಷನೇ ಒಳಗೆ ದೋಷ ಇದ್ದು ಬಿಟ್ರೆ, ಸ್ವರೂಪದಲ್ಲಿದ್ದರೆ ಕಾಣೋದೇ ಹಾಗೆ ಅವ್ರಿಗೆ ಸ್ವರೂಪದಲ್ಲೇ ದೋಷ ಇರೋದು ಹಾಗೆ ಕಾಣ್ತಾ ಇದೆ. ಮತ್ತು ಹೊರಗಿಂದ ದೋಷ ಇದ್ದರೆ ರಿಪೇರಿ ಮಾಡ್ಬೋದು, ಒಳಗಿಂದ ದೋಷ ಇದ್ದರೆ ಅದನ್ನೇ ಕಿತ್ತಾಕ್ಬೇಕಾಗತ್ತೆ ಅಷ್ಟೆ. ಕೇನಾಪಿ ತತ್ ಪ್ರಸಾದಮ್ಮಿನ ಅವಿಜ್ಞಾತತ್ವಾತ್ ಅಜ್ಞಾತೋ ಭಗವಾನ್ ತದ್ಗತೋ ಭೇದೋ ನ ವಿದ್ಯತೆ. ಆದರೆ ಇದು ಗೊತ್ತಾಗೋದು ಸುಲಭದ ಸಂಗತಿ ಅಲ್ಲ, ದೇವರು ಅನುಗ್ರಹ ಮಾಡಬೇಕಷ್ಟೆ. ಇವತ್ತು ಏನಾಗಿದೆ ಸೂಕ್ಷ್ಮ ವಿಚಾರ ಗೊತ್ತಾಗಿ ಎಕ್ಸ್ಪರ್ಟ್ ಆಗಬೇಕಲ್ಲ. ದೇವರು ಸರ್ವಜ್ಞ ಆದ್ದರಿಂದ ಆತ ತಿಳಿಸ್ಬೇಕೇ ಹೊರತು ಉಳಿದವರಿಗೆಲ್ಲ ಈ ಭೇದ ಜ್ಞಾನ ಅಭೇದ ಜ್ಞಾನ ಬರಲಿಕ್ಕೆ ಏನೂ ಕಷ್ಟಪಡಬೇಕಾಗಿಲ್ಲ. ಅಭೇದ ಜ್ಞಾನಕ್ಕೆ ಇರೋ ಜ್ಞಾನ ಹೋಗಿಬಿಟ್ರೆ ಸಾಕು. ಭೇದ ಜ್ಞಾನಕ್ಕೆ ಮಾತ್ರ ಏನು ಬರಬೇಕು, ಬೆಳೀತಾ ಹೋಗ್ತಾ ಹೋಗ್ಬೇಕು. ಭಾಳ ದೊಡ್ಡವನಾದ ಎಕ್ಸ್ಪರ್ಟ್ ಆಗಿಬಿಡ್ತಾನೆ. ಅಲ್ಲಿವರೆಗೂ ಅವನು ಯಾವಾಗ ಇದರಲ್ಲೇ ಕಲ್ಪನೆಯಲ್ಲೇ ಇರ್ತಾನೆ. ಕನ್ಫ್ಯೂಷನ್ ಬಂದ ತಕ್ಷಣ ಅವನಿಗೆ ಮತ್ತೆ ಆ ಕಾಲದ ತಿಳುವಳಿಕೆ ಇಲ್ಲ ಅಂತಲೇ ಅರ್ಥ. ಅಲ್ಲಿಗೆ ನಾಳೆ ಸರ್ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ತೇನ ಪ್ರಿಯತಾಂ.